Hello students, let's begin today's class from 7th standard math, second chapter, fractions and decimals, and we are learning about the fraction itself. Now today let us solve the exercise 2.2. So which of these drawings A to D shows these fractions ಅಂತ ಹೇಳ್ತಾರೆ. ಈಗ ಬೈ ಸೀಯಿಂಗ್ ದ ಫಿಗರ್ ಇಟ್ ಸೆಲ್ಫ್ ಯು ಕ್ಯಾನ್ ಫೈಂಡ್ ಔಟ್. ಇಲ್ಲಿ 2 ಪಾರ್ಟಿಗೆ ಶೇಡ್ ಆಗದೆ, 1 ಪಾರ್ಟಿಗೆ ಶೇಡ್ ಆಗಿಲ್ಲ. ಸೊ ಇಟ್ ರಿಪ್ರೆಸೆಂಟ್ಸ್ 2/3. 2/3 ರಿಪ್ರೆಸೆಂಟ್ ಆಗುತ್ತೆ. ಸೊ 2/3 ನಿಮ್ಗೆ ಇಲ್ಲಿದೆ. 3 ಏನಿದು 1 2 3, ಈ 3 ಇಲ್ಲಿ ಕೊಟ್ಟಿದ್ದಾರೆ. 2/3. ನೆಕ್ಸ್ಟ್ ಹಿಯರ್ 1/2. 1/2 ಎಲ್ಲಿದೆ? ಇಲ್ಲಿದೆ. 2 ಫಿಗರ್ಸ್. Here 1 2 3 figures ಇದೆ. 1/4. 3 figures 1/4. So simple agide. You should draw this in this exercise. When you are solving this exercise, just draw it, and in front of that you can write the answers. And here some pictures from A to C are given below. Tell which of them show. ಇದನ್ನ ಎಲ್ಲಿ ಶೋ ಆಗುತ್ತೆ ಅಂತ ನೋಡುವ. ಈಗ ಇಲ್ಲಿ ಏನಿದೆ ಹೇಳಿದ್ದಾರೆ ನಿಮಗೆ. ಈಗ ಶೇಡ್ ಮಾಡಿದ ಪಾರ್ಟನ್ನು ನೋಡಿರಿ. 2/3 ಶೇಡ್ ಆಗದೆ. ಇಲ್ಲಿಗೆ ಏನಾಗದೆ ನಿಮಗೆ 1 2 3 1 2 3 4. ಅದಕ್ಕೆ ಶೇಡ್ ಪಾರ್ಟ್ ಏನಾಗದೆ ನೋಡಿಕೊಂಡು ಬರಬೇಕು. ಇದಕ್ಕೆ ಏನು ಶೇಡ್ ಪಾರ್ಟ್ ಆಗುತ್ತೆ ನಿಮಗೆ? 2 1/4 ಶೇಡ್ ಆಗುತ್ತೆ. ಇಲ್ಲೇನು ಶೇಡ್ ಆಗುತ್ತೆ? 2/3. ಕೌಂಟಿಂಗ್ ಮಾಡಿಕೊಂಡು ಎಷ್ಟಿದೆ ಅದು ಆನಂತರ ಸಾಲ್ವ್ ಮಾಡಬೇಕಿದು. ಸೊ ಯು ಕ್ಯಾನ್ ಸಿ 2/3 ಆಗುತ್ತೆ ಇದು. ಇಲ್ಲೇನಾಗುತ್ತೆ? ಇದು 2 ಹೋಲ್ ಇದೆ, ಫುಲ್ ಮಾಡಿಬಿಟ್ಟಿದ್ದಾರೆ. ನೆಕ್ಸ್ಟ್ ಯು ಕುಡ್ ಸಿ 1/4. ಸೊ 2 ಹೋಲ್ ಇದೆ, 1/4. ನೆಕ್ಸ್ಟ್ ಇಲ್ಲೇನಿದೆ? 3/5. 3 ಶೇಡ್ ಆಗಿದೆ, 3/5. ಸೊ ನೆಕ್ಸ್ಟ್ ಮಲ್ಟಿಪ್ಲೈ ಆ್ಯಂಡ್ ರೆಡ್ಯೂಸ್ ದ ಲೋಯೆಸ್ಟ್ ಫಾರ್ಮ್ ಆ್ಯಂಡ್ ಕನ್ವರ್ಟ್ ಇಂಟು ಮಿಕ್ಸ್ಡ್ ಫ್ರ್ಯಾಕ್ಷನ್. ಸೊ ನಿಮಗೆ ಫ್ರ್ಯಾಕ್ಷನ್ಸಲ್ಲಿ ಈಸಿಯೆಸ್ಟ್ ಥಿಂಗ್ ಅಂದರೆ ಮಲ್ಟಿಪ್ಲಿಕೇಶನ್. ಫ್ರ್ಯಾಕ್ಷನ್ ಇನ್ ಮಲ್ಟಿಪ್ಲಿಕೇಶನ್ ಡ್ಯಾಮ್ ಈಸಿ ಇರುತ್ತೆ. ಜಸ್ಟ್ ಇನ್ ದ ಪ್ರೀವಿಯಸ್ ಕ್ಲಾಸ್ ಯು ಹ್ಯಾವ್ ಲರ್ನ್ಡ್ ಅಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್ ಆಫ್ LCM. ಅಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್ ಆಫ್ LCM ಅಲ್ಲಿ ನೀವೇನು ಮಾಡಬೇಕಾಗುತ್ತೆ? LCM ತೆಗಿಬೇಕಾಗುತ್ತೆ. LCM ತೆಗೆದು ಮಲ್ಟಿಪ್ಲಿಕೇಶನ್ ಮಾಡಿ ಆ್ಯಡ್ ಮಾಡೋದಾಗಿರ್ತದೆ, ಅಥವಾ ಮಲ್ಟಿಪ್ಲಿಕೇಶನ್ ಮಾಡಿ ಮತ್ತೆ ಡಿವಿಷನ್ ಇದು ಸಬ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಮಲ್ಟಿಪ್ಲಿಕೇಶನ್ ನಿಮಗೆ ಇಟ್ಸ್ ವೆರಿ ಈಸಿ. ಲೆಟ್ ಅಸ್ ಟೇಕ್ ಫಸ್ಟ್ ಒನ್. ಇನ್ ದೆ 7 ಮಲ್ಟಿಪ್ಲೈಡ್ ಬೈ 3/5. ಸಮ್ಮನ್ನು ಈ ಥರ ಬರ್ಕೋಬೇಕು. ಸಿಂಪಲ್ ಆಗಿರುತ್ತೆ ಇದು. ಜಸ್ಟ್ ಯು ಹ್ಯಾವ್ ಟು ಮಲ್ಟಿಪ್ಲೈ ದಿಸ್. 7 3s are 21 5. ಇನ್ನು ಫರ್ದರ್ ಇದು ಡಿವೈಡ್ ಮಾಡಬೇಕು. 5 4s are 20, 1 ರಿಮೈಂಡರ್ 1/5. ಇದು ನಿಮ್ಗೆ ಗೊತ್ತಿದೆಯಲ್ಲ ಯಾವ ಥರ ಮಾಡಬೇಕಂತ. 21 ಡಿವೈಡೆಡ್ ಬೈ 5. 5 4s are 20, 1 ರಿಮೈಂಡರ್. ಕೋಶಿಯಂಟನ್ನು ಹೋಲ್ ನಂಬರಾಗಿ ಬರೀಬೇಕು, ರಿಮೈಂಡರನ್ನು ನ್ಯೂಮರೇಟರಲ್ಲಿ ಬರೀಬೇಕು. ಯಾವುದರಿಂದ ಡಿವೈಡ್ ಮಾಡ್ತೀರಿ ಅದನ್ನು ಡಿನಾಮಿನೇಟರಲ್ಲಿ ಬರೀಬೇಕು. ಸೊ ಒನ್ ಮೋರ್ ಸಮ್ ಲೆಟ್ ಅಸ್ ಟೇಕ್. 4 multiplied by 1 divided by 3. Easy. 4 1s are 4 divided by 3. ಇದನ್ನು ಫರ್ದರ್ ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಬರೀಬೇಕು ಅಂದರೆ 3 1s are 3, 1 is ರಿಮೈಂಡರ್. ಅಂದರೆ ನೀವು ಇದನ್ನು ಹೆಂಗೆ ಮಾಡ್ತೀರಿ? 3 ಇಂಟು ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ತೀರಿ, ಇಲ್ಲಿ 1 ಮಾಡ್ತೀರಿ. 3 1s are 3, 3 1 4 ಡಿವೈಡೆಡ್ ಬೈ 3 ಈ ಥರ ಮಾಡ್ತಿರಲ್ಲ. ಸೊ ನಿಮಗಿದು ಸಿಂಪಲ್ ಆಗಿದೆ. ಜಸ್ಟ್ ಗೋ ಆನ್ ಮಲ್ಟಿಪ್ಲೈಯಿಂಗ್. 5 2s are 10, 10/9. ನೆಕ್ಸ್ಟ್ 4 2s are 8, 8/3. ಸಿಂಪಲ್ ಮಲ್ಟಿಪ್ಲಿಕೇಶನ್ ಯು ಕ್ಯಾನ್ ಡೂ ಆರಾಮ್ಸೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಹಿಯರ್ ಏನಿದೆ? ಶೇಡ್ ಹಾಫ್ ಆಫ್ ದ ಸರ್ಕಲ್ಸ್ ಆಫ್ ದ ಬಾಕ್ಸ್. ಇಲ್ಲಿ ಏನು ಹೇಳಿದ್ದಾರೆ ಅದನ್ನು ಶೇಡ್ ಮಾಡಿಬಿಡ್ರಿ. ಇಲ್ಲಿ ಹಾಫ್ ಆಫ್ ದ ಸರ್ಕಲ್ ಬಾಕ್ಸನ್ನು ನೀವು ಶೇಡ್ ಮಾಡಿ. ಹಿಯರ್ ಆಲ್ಸೋ ಯು ಶುಡ್ ಡ್ರಾ ದಿಸ್. ನೀಟಾಗಿ ಡ್ರಾ ಮಾಡಿ ಬರೀರಿ. ಹಾಫ್ ಮಾಡಬೇಕಂದ್ರೆ ಇಲ್ಲಿ ಹಾಫನ್ನು ಡಿವೈಡ್ ಮಾಡಿರಿ, ಈ ಹಾಫ್ ಸರ್ಕಲನ್ನು ಶೇಡ್ ಮಾಡಿರಿ. ನೆಕ್ಸ್ಟ್ 2/3 ಆಫ್ ದ ಟ್ರಯಾಂಗಲ್. 2/3 ಅಂದರೆ ಇದು 3 ಇದೆ, 2/3 ಅಂದರೆ 2 ಪಾರ್ಟ್ಸ್. ಸೊ ಇದು 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 ನೆಕ್ಸ್ಟ್ 3/5 ಆಫ್ ದ ಬಾಕ್ಸ್ ಅಂದರೆ ಇದು 5 ಇದೆ, 3 ಅಂದರೆ ಈ 3 ಬಾಕ್ಸ್.
ಈ ಥರ ಡಿವೈಡ್ ಮಾಡಿ ಶೇಡ್ ಮಾಡಿದರೆ ಆಯಿತು. ಸೊ ನೆಕ್ಸ್ಟ್ ಎಕ್ಸಸೈಸಲ್ಲಿ ನೆಕ್ಸ್ಟ್ ಫೈಂಡ್ ಏನಿದೆ, ಹಾಫ್ ಆಫ್ 24 ಹಾಫ್ ಆಫ್ 46 ಮಾಡಬೇಕು. ಸೊ ಹಾಫ್ ಆಫ್ 24 ಮಾಡಬೇಕು. ಮತ್ತು ಸಿಂಪಲ್ ನಿಮಗೆ ಲೋವೆಸ್ಟ್ ಫಾರ್ಮಲ್ಲಿ ರೆಡ್ಯೂಸ್ ಮಾಡಬೇಕು. ರೆಡ್ಯೂಸ್ ಮಾಡಬೇಕಂದ್ರೆ ಇದೆಷ್ಟು ಜಾ ಹೋಗುತ್ತೆ ಮಾಡಿಬಿಡಿ. 2 1 ಜಾ 2 12 ಜಾ. ಸೊ ಆನ್ಸರ್ ಈಸ್ 12. 12 1 ಜಾ 12. ಹೌದಾ? ನೆಕ್ಸ್ಟ್ ನಿಮಗೇನು ಹೇಳಿದ್ದಾರೆ, ಹಾಫ್ ಆಫ್ 46. ಹಾಫ್ ಆಫ್ 46 2 2 ಜಾ 4 2 3 ಜಾ. ಸೊ ಆನ್ಸರ್ ಈಸ್ 23. ಮತ್ತೊಂದು ಎಕ್ಸಾಂಪಲ್ ತೊಗೊಳ್ಳೋಣ. 4/5 ತೊಗೊಳ್ಳೋಣ. 4/5 ಆಫ್ 20. 5 1 ಜಾ 5 4 ಜಾ 4 4 ಜಾ 16. 4/5 ಆಫ್ 35. 4/5 ಆಫ್ 35. 5 1 ಜಾ 5 7 ಜಾ 28. 7 4 ಜಾ. ಸೊ ಮಲ್ಟಿಪ್ಲಿಕೇಶನ್ ಫ್ರ್ಯಾಕ್ಷನ್ಸಲ್ಲಿ ತುಂಬ ಈಸಿ. ಸೊ ಇದನ್ನು ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಜಸ್ಟ್ ಯು ಹ್ಯಾವ್ ಟು ಈ ಥರ ರೆಡ್ಯೂಸ್ ಫಾರ್ಮಲ್ಲಿ ಮಾಡಿಕೊಂಡು ಮಲ್ಟಿಪ್ಲೈ ಮಾಡಿದ್ರೆ ಆಯಿತು. ಇಟ್ಸ್ ವೆರಿ ಸಿಂಪಲ್. ಹಿಯರ್ ಆಲ್ಸೋ ಮಲ್ಟಿಪ್ಲೈ ದಿಸ್ ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದೆ. ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ನಾರ್ಮಲಾಗಿ ಪ್ರಾಪರ್ ಫ್ರ್ಯಾಕ್ಷನಲ್ಲಿ ಮಾಡ್ಕೊಳ್ರಿ, ಆನಂತರ ಮಲ್ಟಿಪ್ಲೈ ಮಾಡ್ಕೊಳ್ರಿ. ಫಾರ್ ಎಕ್ಸಾಂಪಲ್ ಫಸ್ಟ್ ಒಂದು ತೊಗೊಳ್ಳೋಣ. 3 ಮಲ್ಟಿಪ್ಲೈಡ್ ಬೈ 5 1/5. ಫಸ್ಟ್ ಮಿಕ್ಸ್ಡ್ ಫ್ರ್ಯಾಕ್ಷನ್ ಮಾಡ್ಕೊಳ್ಳೋಣ. 5 5 25 25 1 26 26/5. ಸೊ ಇದೆರಡು ಮಲ್ಟಿಪ್ಲೈ ಮಾಡಬೇಕು. ಸೊ 26 ಮಲ್ಟಿಪ್ಲೈಡ್ ಬೈ 3 78 ಬರುತ್ತೆ. 78 ಡಿವೈಡೆಡ್ ಬೈ 5. ಇದನ್ನು ಮತ್ತೆ ರೆಡ್ಯೂಸ್ ಮಾಡಲಿಕ್ಕೆ ಹೋದರೆ ಏನಾಗುತ್ತೆ, 78 5 5 1 ಜಾ 5 2 8 5 5 ಜಾ 25 3. ಸೊ ಆನ್ಸರ್ ಈಸ್ 15 3/5. ಈ ಥರ ಸಿಂಪಲಾಗಿ ಇದು ಕ್ಯಾಲ್ಕುಲೇಷನ್ ಮಾಡ್ತಾ ಹೋದರೆ ಆಯಿತು. ಮತ್ತೊಂದು ಎಕ್ಸಾಂಪಲ್ ತೊಗೊಳ್ಳೋಣ. 4 ಮಲ್ಟಿಪ್ಲೈಡ್ ಬೈ 6 1/3. 6 3 ಜಾ 18 18 1 19 19 ಡಿವೈಡೆಡ್ ಬೈ 3. ಈಗ 19 4 ಜಾ ಮಾಡಬೇಕು ನೀವು. ಸೊ 19 4 ಜಾ 76 ಡಿವೈಡೆಡ್ ಬೈ 3. ಇದನ್ನು ಫರ್ದರ್ ಡಿವೈಡ್ ಮಾಡಿದರೆ ಎಷ್ಟಕ್ಕಾಗುತ್ತೆ ನೋಡೋಣ. 76 ಡಿವೈಡೆಡ್ ಬೈ 3 3 2 ಜಾ 6 1 6 ಕೆಳಗೆ ಬರ್ತದೆ. 3 5 ಜಾ ಸೊ 25 ಡಿವೈಡೆಡ್ ಬೈ 3 5 ಜಾ 15 1 ಕ್ಯಾರಿ. ಇದೇನಾಗುತ್ತೆ ಆನ್ಸರ್ 25 ಹೋಲ್ ಬರೆಯೋದು. ನೆಕ್ಸ್ಟ್ ರಿಮೈಂಡರ್ 1/3. ಸೊ ಈ ಥರ ನೀವು ಇದನ್ನು ಮಲ್ಟಿಪ್ಲೈ ಮಾಡಿ. ಇಲ್ಲಿ ಲಾಸ್ಟ್ ನಿಮಗೇನಿದೆ, ವಿದ್ಯಾ ಆ್ಯಂಡ್ ಪ್ರತಾಪ್ ವೆಂಟ್ ಟು ದಿ ಪಿಕ್ನಿಕ್. ದೇರ್ ಮದರ್ ಗೇವ್ ದೆಮ್ ಅ ವಾಟರ್ ಬಾಟಲ್ ದ್ಯಾಟ್ ಕಂಟೇನ್ 5 ಲೀಟರ್ಸ್ ಆಫ್ ವಾಟರ್. 5 ಲೀಟರನ್ನು ವಾಟರ್ ಬಾಟಲ್ ಕೊಡ್ತಾರೆ, ಅವ್ರು ಪಿಕ್ನಿಕ್ಕಿಗೆ ಹೋಗ್ತಾರೆ. ವಿದ್ಯಾ ಕನ್ಸ್ಯೂಮ್ಡ್ ಅಂದರೆ ವಿದ್ಯಾ ಏನು ಕುಡಿತಾಳೆ. ಈಗ 5 ಲೀಟರಿನ ವಾಟರ್ ಬಾಟಲ್ ಅಂದರೆ ನಿಮಗೆ 5/5. 5 ಲೀಟರ್ ಅಂದರೆ 1 ಲೀಟರ್ ಅಂದರೆ ಇದೇನಾಗುತ್ತೆ, 5 ಲೀಟರ್ ಅಂದರೆ ಈ ಥರ ನೀವು ಹಾಕಿರ್ತಾರೆ. ಇದರಲ್ಲಿ ಅವಳು ಏನು ಮಾಡ್ತಾಳೆ, 2/5 ಅವಳು ಕುಡಿತಾಳೆ, ಅಂದರೆ 2 ಲೀಟರ್ ಅವಳು ಕುಡಿತಾಳೆ. ಪ್ರತಾಪ್ ಕನ್ಸ್ಯೂಮ್ ದ ರಿಮೈನಿಂಗ್ ವಾಟರ್. ಇವಳು 2 ಲೀಟ್ರ್ ಕುಡಿದ್ರೆ ಸಿಂಪಲ್ 5 ಲೀಟರ್ ಇದೆ. ವಿದ್ಯಾ 2 ಲೀಟ್ರ್ ಕುಡಿತಾಳೆ, ಉಳಿತೆಷ್ಟು 5 2 ಇದ್ರೆ 3 3/5. ಯಾರು ಕುಡಿತಾರೆ ಇದು? ಪ್ರತಾಪ್. ಸೊ ಪ್ರತಾಪ್ ಕನ್ಸ್ಯೂಮ್ಡ್ 3/5 ಲೀಟರ್ಸ್ ಆಫ್ ವಾಟರ್. ಯಾವ ಫ್ರ್ಯಾಕ್ಷನಲ್ಲಿ ಬರುತ್ತೆ ಅಂದರೆ ಈ ಫ್ರ್ಯಾಕ್ಷನಲ್ಲಿ. ವಿದ್ಯೆಂದು ಇದು ಫ್ರ್ಯಾಕ್ಷನ್ನು, ಪ್ರತಾಪಿಂದು ಈ ಥರ ಫ್ರ್ಯಾಕ್ಷನ್. ಇದನ್ನು ಸಿಂಪಲ್ ಮಲ್ಟಿಪ್ಲಿಕೇಶನ್. So I hope you have understood this exercise. Really I am telling you, this is the simple and easy exercise, multiplication of fraction. ನೀಟಾಗಿ ಮಾಡಿರಿ, ಅರ್ಥ ಆಗುತ್ತೆ ನಿಮಗೆ. Okay, hope you have understood this. In the next class we will solve the next exercise. Thank you children.